ಇವತ್ತು ದುರದೃಷ್ಟಶಾತ್ತು ನಮ್ಮ ಬೆಳಗಾವಿಗೆ ಸೇರುವಂತ 4 ಜನರದ್ದು ಮೃತ್ಯು ಪ್ರಯಾಗ್ರಾಜಲ್ಲಿ ಆಗಿದೆ ಅಂತ ನಮಗೆ ಸುದ್ದಿ ಬಂದಿದೆ. ಆ ನಿಟ್ಟಿನಲ್ಲಿ ತಹಶೀಲ್ದಾರ್ ಅವರನ್ನು ನಾವು ಅವರ ಸಂಬಂಧಿಕರ ಮನೆಗೆ ಕಳಿಸ್ಬಿಟ್ಟು ಅಲ್ಲಿಂದ ಒಂದು ವರದಿ ತರಿಸ್ಕೊಂಡಿದ್ದೀವಿ. ವರದಿ ಪ್ರಕಾರನೂ ಅವರು ತೀರ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಅರುಣ್ ಕೋರ್ಪಡ್ 61 ವರ್ಷ, ಮಹಾದೇವಿ ಹನುಮಂತ ಬಾವನೂರು 48 ವರ್ಷ, ಅದೇ ರೀತಿ ಮೇಘಾ ದೀಪಕ್ ಹತ್ತರ್ವಟ್ 24 ವರ್ಷ, ಜ್ಯೋತಿ ದೀಪಕ್ ಹತ್ತರ್ವಟ್ ಅವರು 44 ವರ್ಷ. ಈ 4 ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಈಗ ನಾವು ಖಚಿತಪಡಿಸ್ಕೊಂಡಿದ್ದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದಂತೆ ಹಾಗೂ ಕರ್ನಾಟಕ ಸರ್ಕಾರದ ಆದೇಶದಂತೆ ನಾವು ಇಬ್ಬರನ್ನು ಸೀನಿಯರ್ ಆಫೀಸರ್ಸ್ನು ಅಲ್ಲಿ ಲೈಸನಿಂಗ್ಗೋಸ್ಕರ ನೇಮಕ ಮಾಡಿದ್ದೀವಿ. ಹರ್ಷ ಶೆಟ್ಟಿ ಅಂತ ಸ್ಪೆಷಲ್ DC ಅವರು ಹಾಗೂ ಶ್ರುತಿ ಅಡಿಷನಲ್ SP ಬೆಳಗಾವಿ ಡಿಸ್ಟ್ರಿಕ್ಟ್ IPS ಆಫೀಸರ್. ಸೊ ಇಬ್ಬರನ್ನು ಈಗ ನಾವು ಆದೇಶ ಹೊರಡಿಸಿ ಅವರು ಫಸ್ಟ್ ಆದ್ಯತೆ ಈ 4 ಜನರದ್ದು ಏನು ಮೃತದೇಹ ಇದೆ ಅದನ್ನು ಬೆಳಗಾವಿ ಜಿಲ್ಲೆಗೆ ವಾಪಸ್ ತಗೊಂಡು ಬರ್ಲಿಕ್ಕೆ ಅವರು ಈಗ ಪ್ರಯಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಲೋಕಲ್ ನಾವು ಅಡ್ಮಿನಿಸ್ಟ್ರೇಷನ್ ಜೊತೆನೂ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. 2 ಆಂಬ್ಯುಲೆನ್ಸಸ್ ವ್ಯವಸ್ಥೆ ಮಾಡಿಕೊಂಡು ಈಗ 4 ದೇಹಗಳನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಡೆಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ. ಡೆಲ್ಲಿದಿಂದ ಡೈರೆಕ್ಟ್ ಬೆಳಗಾವಿಗೆ ಏನು ನಾಳೆ ಮಧ್ಯಾಹ್ನ ಫ್ಲೈಟ್ ಇದೆ ಅದರಲ್ಲಿ ಇಲ್ಲಿ ತರಿಸ್ಕೊಳ್ಳಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ ಆದ್ಯತೆ ಈ ಸ್ಪೆಷಲ್ ಆಫೀಸರ್ಸ್ ಇಬ್ಬರು ಡೆಲ್ಲಿಗೆ ಹೋಗಿ ಡೆಲ್ಲಿ ಏರ್ಪೋರ್ಟಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಆ ಫ್ಲೈಟಲ್ಲಿ 4 ದೇಹಗಳನ್ನು ಅವರು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯಾಸ ಮಾಡ್ತಾರೆ. ಅಲ್ಲಿಂದ ಅವರು ಪ್ರಯಾಗ್ರಾಜ್ ಹೋಗಿ ಪ್ರಯಾಗ್ರಾಜಲ್ಲಿ ನಮ್ಮ ಕರ್ನಾಟಕದಿಂದ ಹಾಗೂ ನಮ್ಮ ಜಿಲ್ಲೆ ಸ್ಪೆಸಿಫಿಕಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಅಲ್ಲಿದ್ದಾರೆ ಹಾಗೂ ಅವರ ಕ್ಷೇಮವನ್ನು ಅಲ್ಲಿ ಸ್ವಲ್ಪ ಎಕ್ಸಾಮಿನ್ ಮಾಡಿ ಪ್ಲಸ್ ಸ್ಥಳೀಯ ಏನಾದರೂ ಸಪೋರ್ಟ್ ಬೇಕು, ಲಾಜಿಸ್ಟಿಕಲ್ ಸಪೋರ್ಟ್ ಬೇಕಂದ್ರೆ ಅವರು ಅಲ್ಲಿ ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ. ಅದಲ್ಲದೆ ಈಗ ಈ ಒಂದು ಘಟನೆಯಲ್ಲಿ ಯಾರ್ಯಾರಿಗೆ ಇಂಜುರೀಸ್ ಆಗಿದ್ದಾವೆ ಅವ್ರಿಗೂ ಸರಿಯಾದ ಮೆಡಿಕಲ್ ಹೆಲ್ಪ್ ಸಿಗೋದು ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಾವು ಅವರಿಗೆ ಹೇಳಿದ್ದೀವಿ. ಭಾಳ ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ, ಅನುಭವಿ ಆಫೀಸರ್ಸ್ ಇದ್ದಾರೆ. ಅವರಲ್ಲಿ ಹೋಗಿ ಆ ಕೆಲಸವನ್ನು ನಿರ್ವಹಿಸ್ತಾರೆ. ಎಷ್ಟು ಜನ ಇಂಜುರಿ ಆಗಿದ್ದಾರೆ? ಆ ಇಂಜುರಿ ಇದು ನಂಬರ್ ನಾವು ಇನ್ನೂ ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಇದ್ವಿ. ಈಗ ಉದಾಹರಣೆಗೆ ಈ ನಮ್ಮ ಮದರ್ ಅಂಡ್ ಡಾಟರ್ ತೀರ್ಕೊಂಡಿರೋ ಪ್ರಕರಣದಲ್ಲಿ ಆ ತಂಡದವರು 14 ಜನ ಒಂದೇ ಬಸ್ಸಲ್ಲಿ ಒಂದು ಟೆಂಪೋನಲ್ಲಿ ಹೋಗಿದ್ದಾರೆ ಅಂತ ಅವರ ಸಂಬಂಧಿಕರು ಇಲ್ಲಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಆ ಥರ ನಾವು ಒಂದೊಂದು ನೋಡಿಕೊಂಡು ಪ್ರಯತ್ನ ಮಾಡಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಸ್ಟೇಟ್ ಲೆವೆಲಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಮುಖಾಂತರ ಅವರು ಅಲ್ಲಿ UP ಗವರ್ಮೆಂಟ್ ಜೊತೆ ಹಾಗೂ ಪ್ರಯಾಗ್ರಾಜ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಅವರು ಡಿಸ್ಕಷನ್ ಅಲ್ಲಿ ಇದ್ದಾರೆ. ಅಲ್ಲಿಂದನೂ ಅವ್ರ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಪ್ರಯಾಗ್ರಾಜಿಂದ ಏರ್ ಲಿಫ್ಟ್ ಮಾಡ್ತೀರಾ? ಈಗ ಮೋಸ್ಟ್ಲಿ ಡೆಲ್ಲಿಯಿಂದ ಏರ್ ಲಿಫ್ಟ್ ಮಾಡ್ತೀವಿ. ಪ್ರಯಾಗ್ರಾಜಲ್ಲಿ ಬಹಳ ಲೋಡ್ ಜಾಸ್ತಿ ಇದೆ. ಸೊ ಅಲ್ಲಿ ಸರಿಸುಮಾರು ಒಂದು 6-8 ಕೋಟಿ ಜನ ಅಲ್ಲಿದ್ದಾರೆ. ಸೊ ಅಲ್ಲಿಂದ ನಮಗೆ ಆಪರೇಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ ಏನಂದ್ರೆ ಆಂಬ್ಯುಲೆನ್ಸ್ ನಮಗೆ ಆಲ್ರೆಡಿ ಸಿಗ್ಬಿಟ್ಟಿದೆ. ಆಂಬ್ಯುಲೆನ್ಸ್ ಅಲ್ಲಿ ನಾವೀಗ ಶಿಫ್ಟ್ ಮಾಡ್ಕೊಳ್ತೀವಿ. ಶಿಫ್ಟ್ ಮಾಡಿ 2 ಆಪ್ಷನ್ಸ್ ಇತ್ತು ನಮ್ಮ ಹತ್ರ, ವಾರಣಾಸಿ ಅಥವಾ ಡೆಲ್ಲಿ. ನಾವು ವಾರಣಾಸಿದಿಂದ ಶಿಫ್ಟ್ ಮಾಡ್ಬೇಕಂದ್ರೆ ವಾರಣಾಸಿದಿಂದ ಮತ್ತೆ ಬ್ಯಾಂಗ್ಳೂರ್ ಫ್ಲೈಟ್, ಬ್ಯಾಂಗ್ಳೂರಿಂದ ಮತ್ತೆ ಬೆಳಗಾವಿ ಫ್ಲೈಟ್. ಆ ಬ್ಯಾಂಗ್ಳೂರ್ ಬೆಳಗಾವಿ ಫ್ಲೈಟ್ ಹಾಗೂ ವಾರಣಾಸಿ ಟು ಬ್ಯಾಂಗ್ಳೂರ್ ಫ್ಲೈಟ್ ಸಣ್ಣ ಫ್ಲೈಟ್ಸ್ ಇರುತ್ತದೆ. ಅದರಲ್ಲಿ ಶಿಫ್ಟ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಒಂದೇ ಸತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ನಾವು ಮಾತಾಡಿಕೊಂಡು ಈ ಒಂದು ನಿರ್ಧಾರ ತಗೊಂಡಿದ್ವಿ. ಡೆಲ್ಲಿ ಮುಖಾಂತರ ಅವರನ್ನು ಏರ್ ಲಿಫ್ಟ್ ಮಾಡಿ ಇಲ್ಲಿಗೆ ಆ ದೇಹಗಳನ್ನು ಇಲ್ಲಿಗೆ ನಾವು ತರಿಸ್ಕೊಳ್ಳಿ. ಈಗ ನಾವು ಏನ್ ಮಾಡಿದೀವಿ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಜೊತೆನೂ ನಾವು ಈಗ ಕನ್ಫರ್ಮೇಶನ್ ತಗೊಳ್ತಾ ಇದೀವಿ. ಅದೇ ರೀತಿ NWKRTC ಹಾಗೂ ಈ ಏರ್ಪೋರ್ಟ್ ಹಾಗೂ ಈ ಪ್ರೈವೇಟ್ ಟೂರ್ ಆಪರೇಟರ್ಸ್ ಯಾರ್ಯಾರು ಇದ್ದಾರೆ, ನನ್ನ EDC ಅವ್ರ ಪಾಪ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಯಾರ್ಯಾರು ಹೋಗಿದ್ದಾರೆ, ಯಾವಾಗ ಹೋಗಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಏನ್ ಪ್ಲಾನ್ ಇತ್ತು ಅಂತ ಹೇಳಿ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ವಿ. ಇನ್ನೊಂದು ತಿಂಗಳು ಈ ಕುಂಭ ಮೇಳ ನಡೆಯುತ್ತೆ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಈ ಮಾಹಿತಿಯನ್ನು ಈಗಲೇ ಸಂಗ್ರಹಣೆ ಮಾಡಿಕೊಂಡು ಸರಿಯಾದ ಅಡ್ವೈಸರಿ ನಾವು ನಮ್ಮ ಜಿಲ್ಲೆಯ ಜನತೆಗೆ ಕೊಡ್ಲಿಕ್ಕೆ ಸಾಧ್ಯವಾಗಬೇಕಂತ ಹೇಳಿ ಆ ನಿಟ್ಟಿನಲ್ಲಿ
ನಾವು ಈ ಮಾಹಿತಿಯನ್ನು ಸಂಗ್ರಹಣೆ ಈ ಗಾಯಾಳುಗಳ ಪರಿಸ್ಥಿತಿ ಆಗಿದೆ ಸರ್. ಈಗ ಗಾಯಾಳುಗಳ ಪರಿಸ್ಥಿತಿ ಅಪ್ಡೇಟ್ ಆಗಿದೆ. ನನ್ನ ಪ್ರಕಾರ ಏನಿದೆ ಅಂದ್ರೆ ಇವತ್ತು ಅಮಾವಾಸ್ಯ ದಿವಸ ಪ್ರಯಾಗ್ರಾಜಲ್ಲಿ ಬಹಳ ಜನಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಬಹುಶಃ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಆದರೆ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಬಹುದು. ಆದರೂ ಜಿಲ್ಲಾ ಮಟ್ಟದಿಂದ ಹಾಗೂ ರಾಜ್ಯ ಮಟ್ಟದಿಂದ ನಾವು ಏನು ಅಡ್ವೈಸರಿ ಇಶ್ಯೂ ಮಾಡ್ತೀವೋ ಅದರ ಪ್ರಕಾರನೇ ಎಲ್ಲರೂ ಪ್ಲಾನ್ ಮಾಡ್ಕೋಬೇಕು. ಆತಂಕ ಪಡೋ ಏನು ಸಂದರ್ಭ ಇಲ್ಲ. ಆದರೆ ಅಡ್ವೈಸರಿಯನ್ನು ಕರೆಕ್ಟ್ಲಿ ಫಾಲೋ ಮಾಡಬೇಕು. ನಾನಲ್ಲಿ UP-ನಲ್ಲಿ ಇರುವಂಥ ನಮ್ಮ ಬ್ಯಾಚ್ಮೇಟ್ಸ್ ಜೊತೆ ಮಾತಾಡುವಾಗ ಸಂಗಮ್ಗೆ ಎಲ್ಲರನ್ನೂ ನಾವು ಅಲ್ಲಿ ಬಿಡ್ತಾ ಇಲ್ಲ. ಅಲ್ಲಿ ಆಲ್ರೆಡಿ ಲೋಡ್ ಜಾಸ್ತಿ ಇದೆ. ಬೇರೆ ಬೇರೆ ಘಾಟ್ಗಳಲ್ಲಿ ಹೋಗಿ ಸ್ನಾನ ಮಾಡ್ಬೇಕಂತನೂ ನಾವು ಅಲ್ಲಿ ಅಡ್ವೈಸರಿ ಇಶ್ಯೂ ಮಾಡಿದ್ದೀವಿ. ಅದರ ಪ್ರಕಾರ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಸರಿಯಾಗಿ ಪ್ಲಾನಿಂಗ್ ಮಾಡಿಕೊಂಡೇ ಈ ಥರದ್ದು ಪಿಲ್ಗ್ರಿಮೇಜ್ ಮಾಡಬೇಕಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಹೇಳಲಿಕ್ಕೆ. ಮಿಸ್ಸಿಂಗ್ ಆದವ್ರು ಇನ್ನೂ ಎಷ್ಟು ಜನ ಇದ್ದಾರೆ ಸರ್? ಅದನ್ನು ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಪ್ರಯಾರಿಟಿ ಏನಿದೆ ಅಂದ್ರೆ ಈ 4 ದೇಹಗಳನ್ನು ಪ್ರಾಪರ್ಲಿ ವಿತೌಟ್ ಎನಿ ಇಶ್ಯೂಸ್ ನಮ್ಮ ಜಿಲ್ಲೆಗೆ ವಾಪಸ್ ತಗೊಂಡ್ ಬರ್ಲಿಕ್ಕೆ ನಾವು ಪ್ರಯಾಸ ಮಾಡ್ತಾ ಇದೀವಿ. ಮಿಕ್ಕಿದೆಲ್ಲ ಇನ್ಫಾರ್ಮೇಶನ್ ನಾನು ಸಂಗ್ರಹಣೆ ಮಾಡ್ತಾ ಇದ್ದೀನಿ ಹಾಗೂ ರಾಜ್ಯ ಮಟ್ಟದಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ನಮ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಾನು ನನ್ನ ಮಾಧ್ಯಮದ ಸಮಿತ್ರರ ಜೊತೆ ಇದನ್ನು ಶೇರ್ ಮಾಡ್ತೀನಿ. ಇನ್ನೊಂದು ಪರಿಹಾರದ ಬಗ್ಗೆ ಏನಾದರೂ ಸೂಚನೆ? ಇದು ಏನು ನಮ್ಗೆ ಈಗ ಶಿಫ್ಟ್ ಮಾಡ್ಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅದೆಲ್ಲ ಆಗ್ತಾ ಇದೆ. ಈಗಾಗಲೇ ಸರ್ಕಾರದಿಂದ ನಮ್ಗೆ ಹೇಳಿದ್ದಾರೆ, ನಮ್ಮ ಡಿಸಾಸ್ಟರ್ ಫಂಡ್ ಇಂದಾನೆ ನೀವು ಬಳಕೆ ಮಾಡ್ಕೊಳ್ಳಿ. CM ರಿಲೀಫ್ ಫಂಡ್ ಇಂದ